ನಮಸ್ಕಾರ ರೈತ ಬಂದವ್ರೆ, ನಾನು ಮಲ್ಲಿಕಾರ್ಜುನ್ ಚನ್ನಪ್ಪಕ್ಕಲ್ಲ ಜೀವರ್ಗಿಂದ ಮಾತಾಡ್ತಿದ್ದೀನಿ. ನಾವು ಇವತ್ತು ಸ್ವರ್ಣ ಗ್ರಾಮದ ಮುದೋಳವ್ರ ಮನೆತನದ ಹೊಲದಲ್ಲಿದ್ದೀವಿ. ಇವರು ಕಬ್ಬಿಗೆ ನಮ್ಮ ಗ್ರೀನ್ ಪ್ಯಾಂಟ್ ಕಂಪನಿದು ಪ್ರಾಡಕ್ಟ್ಗಳನ್ನು ಬಳಸಿದ್ದಾರೆ. ಸ್ವಲ್ಪ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ಗ್ರೀನ್ ಪ್ಯಾಂಟ್ ಕಂಪನಿದು ಯಾವ್ಯಾವ ಉತ್ಪನ್ನಗಳನ್ನು ನೀವು ಬಳಸಿದ್ದೀರಿ? ನಾವು ಭೂಮಿ ಪವರ್ ಬೆಳೆಸಿದ್ದೀನಿ ರೀ. ಭೂಮಿ ಪವರ್ ಒಂದೇ ಬೆಳೆಸಿದ್ದೀವಿ. ಟೋಟಲ್ ಎಷ್ಟು ಎಕರೆ ಕಬ್ಬು ಸರ್ ಇದು? 6 ಎಕರೆ ಕಬ್ಬು ರೀ. 6 ಎಕರೆ. ಹಾಂ, ಅವರು ನಮ್ಮದು ಎಷ್ಟು ಮಾಡಿರಿ? ಗ್ರೀನ್ ಪ್ಯಾಂಟ್ದು ಎಷ್ಟು ಮಾಡಿರಿ? ಪ್ಯಾಂಟ್ದು 2 ಎಕರೆ ಮಾಡಿದ್ವಿ. 2 ಎಕರೆ ಕಬ್ಬನ್ನು ಪ್ರಯೋಗ ಮಾಡೋಕೆ ಮಾಡಿದ್ದೀರಿ ನೀವು. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದ ಸರ್ ನಿಮ್ಗೆ? ವ್ಯತ್ಯಾಸ ಅಲ್ಲಕ್ಕೇನ್ರಿ ಭಾಳ ಡಿಫ್ರೆನ್ಸ್ ಅದ. ಯಾಕಂದ್ರೆ ವೇಟ್ನೂ ಕಮ್ಮಿ ಬರ್ತದೆ ಅದು. ಹಾಂ, ಗ್ರೀನ್ ಪ್ಯಾಂಟ್ದು ವೇಟ್ ಹೆಚ್ಚಿಗೆ ಬಂದದ. ವೇಟ್ ಎಷ್ಟು ಬಂದದ್ರಿ? ಎಷ್ಟು ಅಂದ್ರೆ ರೀ 9 ಟನ್ ಹಂಗೆ ಹೆಚ್ಚಿಗೆ ಬಂದದ. ಗ್ರೀನ್ ಪ್ಯಾಂಟ್ ಮಾಡಿದ್ದು 9 ಟನ್ ಹೆಚ್ಚಿಗೆ ಬಂದದ ರೀ. ಹೆಂಗಂದ್ರೆ ಅದು ಉದಾಹರಣೆ ಹೇಳ್ತೀವಿ ನಾವು. ಹಾಂ, ಅಲ್ಲಿ ಫಸ್ಟ್ ಕೆಮಿಕಲ್ ಕಟ್ಟಿಂಗ್ ಅದಲ್ಲಿ ಅಲ್ಲಿ ಫಸ್ಟ್ ಕಟಿಂಗ್ ಮಾಡಿದೇವ್ರಿ. ಅಲ್ಲಿ 14 ನಾವು ಕಟ್ ಮಾಡಿ 14 ಬೋಧಗಳು 14 ಸಾಲುಗಳು ಕಟ್ ಮಾಡಿ ನಾವು 14 ಸಾಲು ಕಟ್ ಮಾಡಿದ್ರ ಅದನ್ನು ಲೋಡ್ ಮಾಡಿದ್ದೇವೆ ನಾವು. ಅದು 19 ಟನ್ 277 ಕೆಜಿ ಬಂದದು. 19 ಟನ್ 270 ಕೆಜಿ ಬಂದದು. ಇಲ್ಲಿದನ್ನ 14 ಬೋಧಗಳು ಕಟ್ ಮಾಡಿ ನಾವು. ಇದು ಬೋಧಗಳು ಇವೇ ಬೋಧಗಳು 14 ಬೋದ್ರಿ. ಒಂದು ಬೋದಿಂದ ಲೆಕ್ಕ ಹಿಡಿದ್ ನಾವು ಅಲ್ಲಿನ 14 ಬೋದಿಂದ ತುಂಬಿವಿ. ಇಲ್ಲಿನ 14 ಬೋದ. ಅಲ್ಲಿನ ಅರ್ಧನೇ ತುಂಬದ್ರಿ, ಇಲ್ಲಿನ ಅರ್ಧನೇ ತುಂಬಿವಿ. ಬೋಧಗಳು ಉದ್ದಾವ ಇಲ್ಲಿ. ಅಲ್ಲಿ ಅದೇ ಸೈಜ್ ತುಂಬಿ ನಾವು ತುಂಬುದ್ರಿ. ಇಲ್ಲಿದು ಒಂದು ಗಾಡಿ 27 ಟನ್ 500 ಚಿಲ್ಲರ್ ಬಂದ್ರಿ. ಅದು ಕಾಟ ಮಾಡಿದ್ದು ಅದನ್ರಿ. ಆದ್ರೆ ಇಷ್ಟೊಂದು ವ್ಯತ್ಯಾಸ ನಂಬಲಕ ಸಾಧ್ಯ ಆಗಂಗಿಲ್ಲ ರೀ. ನನಗೂ ಸಾಧ್ಯ ಇದ್ದಿಲ್ಲ. ಕಾಟನೇ ಆ ನಮನಿ ಬಂದ್ರಿ. ಇದು ಕಾಟ. ಹೌದ್ರಾ? ಇಲ್ಲಿ ಇದು 19 ಟನ್ 270 ರೀ. ಇದು 19 ಯಾವ್ದ್ರಿ ಇದು? ಇದು ಅಲ್ಲಿ ಇದ್ರದ್ರಿ ರಾಸಾಯನಿಕ ಬರೀ ರಾಸಾಯನಿಕ ಮೇಲೆ ಮಾಡಿದ್ದು. ಆರ್ಗ್ಯಾನಿಕ್ ಮೇಲೆ ಮಾಡಿದ್ರಿ. ಆರ್ಗ್ಯಾನಿಕ್ ಮಾಡಿದ್ದು ಹೇಳ್ತೀನಿ ನೋಡ್ರಿ ನಿಮಗ. ಇಲ್ಲ, ನಾನು ಆರ್ಗ್ಯಾನಿಕ್ ಮಾಡಿದ್ರಿ 27 ಟನ್ 510. 27 ಅದು ಒಂದೇ ಲಾರಿ ಐತ್ರಿ? ಒಂದೇ ಲಾರಿ ರೀ. ಅದೇ ಸೈಜಿನ ಲಾರಿನೇ? ಲಾರಿ ಅದೇ ಲಾರಿ ಇಷ್ಟೊಂದು ಫರಕ್ ಬಂತ? ಯಾಕಂದ್ರೆ ಇದನ್ನು ನಾವು ಹೇಳಿದ್ರ ರೈತರು ನಂಬಂಗಿಲ್ರಿ, ಅನುಮಾನ ಮಾಡ್ತಾರ. ತಾವು ಸರ್ ತಮ್ಮ ಹೆಸರು, ತಮ್ಮ ಪರಿಚಯ? ಸಿದ್ದು ಹಳ್ಳಿ, ಪ್ರಾಪರ್ ಸ್ವರ್ಣ. ಸರ್, ಇವತ್ತಿನ ತಾರೀಕು ಸರ್ 13/12/2022. ಇದು ಸ್ವರ್ಣ ಗ್ರಾಮದ ಇದ್ರ. ತಾವು ಇಲ್ಲಿಗೆ ಏನು ನೋಡಕ್ ಬಂದಿದ್ರಿ ಸರ್? ಇಲ್ಲಿ ಇವ್ರ ಮಾವರ ಆಗ್ಬೇಕು. ಓಕೆ. ಹಾಂ ಸರ್, ಡೈಲಿ ಬರ್ತದೆ ಸರ್. ಅದಕ್ಕೆ ಕಬ್ಬಿಗೆ 100 ಭಾಳ ಡಿಫ್ರೆಂಟ್ ಆಗ್ತದೆ. ರಾಸಾಯನಿಕ ಅದು ರಾಸಾಯನಿಕ ಇದಲ್ರಿ? ಅದು ರಾಸಾಯನಿಕ ಮಾಡಿದ್ದು. ಓಕೆ. ಅದಕ್ಕೆ ಗಣಿಕಿ 15, 16, 17. ಹಾಂ ರೀ. ಇದ್ರ ಗಣಿಕಿ 22, 23, 25. ಸರ್, ಇದು ಕಬ್ಬಿನ ಆಯುಷ್ಯ ಭಾಳ ರೀ. 12 ತಿಂಗಳು ಆಗಿಲ್ಲ ಕಬ್ಬು ಹಚ್ಚಿ ನಾವು. 12 ತಿಂಗಳು ಆಗಿಲ್ಲ. 12 ತಿಂಗಳು ನನಗೆ ಕಬ್ಬು ಆಗಿಲ್ಲ ಸರ್. ಓಕೆ. 10 ತಿಂಗಳು ಸರ್. ಇನ್ನು 12ನೇ ತಿಂಗಳ ತನಕ ನಾವು ಈ ಕಬ್ಬು ಬಿಟ್ಟರೆ ಮಿನಿಮಮ್ 28 ಗಣಿಕೆ ತಗೊಂಡು ಹೋಗ್ಬೋದು ಸರ್. ಈ ಕಬ್ಬು ಆ ಕಬ್ಬು 25 ಗಣಿಕೆ ಹೋಗಲ್ಲ ಸರ್. ಹೌದಾ? ಅಂದ್ರೆ ಕೆಮಿಕಲ್ ಮಾಡಿದ್ದು ನಮ್ದು ಆರ್ಗ್ಯಾನಿಕ್ ಗ್ರೀನ್ ಪ್ಯಾಂಟ್ ಮಾಡಿದ್ದು ಚೇಂಜಸ್ ಆದಂತ ನೀವು ಹೇಳ್ತೀರಿ. ಅಂದ್ರೆ ಇದು ಬೇರೆ ರೈತರಿಗೆ ಏನಂತ ಹೇಳ್ತೀರಿ ಸರ್ ತಾವು? ಒಳ್ಳೆ ಗ್ರೀನ್ ಪ್ಯಾಂಟ್ ಬೆಳೆಸೋದ್ರಿಂದ ಒಳ್ಳೆ ಅವ್ರಿಗೆ ಲಾಭದಾಯಕನೂ ಆಗ್ತದ್ರಿ. ಆಮೇಲೆ ನಮಗೆ ದುಡ್ಡಿನ ಇದನ್ನು ಕಂಟ್ರೋಲ್ ಆಗ್ತದೆ, ಖರ್ಚು ಕಡಿಮೆ, ಲಾಭ ಹೆಚ್ಚಿಗೆ. ಹೌದು. ಅದು ಗೊಬ್ಬರದು ಖರ್ಚು ಹೆಚ್ಚಿಗೆ, ಲಾಭ ಕಡಿಮೆ. ಹೌದು ಸರ್. ಅದೇ ನಮ್ಮ ಭೂಮಿನೂ ಖರಾಬ. ಅದೇ ಸರ್, ವೆರಿ ಗುಡ್, ಒಳ್ಳೆ ಮಾತನ್ನು ಹೇಳಿದ್ರಿ. ನಮ್ಮ ಕಂಪನಿ ಉದ್ದೇಶನೂ ಅದೇ ಅದ್ರಿ. ಭೂಮಿ ತಾಯಿ ಉಳಿಸಿ ಅಭಿಯಾನ ಮೇಲೆ ನಾವು ಕೆಲಸ ಮಾಡ್ತೀವಿ. ಅದಾದ ನಂತರ ರೈತರ ಖರ್ಚು ಕಡಿಮೆ ಆಗ್ಬೇಕು, ಇಳುವರಿ ಹೆಚ್ಚಿಗೆ ಬರ್ಬೇಕನ್ನೋ ಉದ್ದೇಶ ಅದ. ಆದ್ರೆ ಇಳುವರಿ ಬರ್ಲತ್ತಂತಿದ್ರು. ನಾನು ಸುಮ್ಮನೆ ನಿಮ್ ಬಲ್ಲಿ ಬಂದು ನೋಡ್ಬೇಕಂತೇಳಿ ಹಾಕದವ್ರಿ. ಇದು 2 ಎಕರೆ ಮಾಡ್ಬೇಕಂತ ಹಾಕದವಲ್ಲ. 2 ಎಕರೆ ಟ್ರೈ ಮಾಡ್ಬೇಕು, ಟ್ರೈಲ್ ನೋಡ್ಬೇಕು. ಮಾಡಂದಾಗ ನೋಡ್ಬೇಕು ಇದರಿಂದ ಏನ್ ಪ್ರಯೋಗ ಏನ್ ಆಗ್ತದ ಇದರಿಂದ. ಸರಿ. ಈಗ ತಮ್ಮ ನಿರ್ಧಾರ ಏನ ಸರ್? ಮುಂದಿನ ಪೂರಾನೇ ಅದೇ ಮಾಡ್ಲಕತ್ತೀವಿ ನಾವು. ಪೂರಾ 6 ಎಕರೆ ಗ್ರೀನ್ ಪ್ಯಾಂಟೇ ಮಾಡ್ಬೇಕಂತ ಉದ್ದೇಶ. ಓಕೆ. ಗ್ರೇಟ್ ಸರ್, ಗ್ರೇಟ್. ಅದಕ್ಕೆ ತಾವು ಗ್ರೀನ್ ಪ್ಯಾಂಟ್ ಕಂಪನಿದು ಅದಕ್ಕೆ ನಿಮ್ ಸಹಕಾರ ಬೇಕು. ಯಾಕಂದ್ರ ನಾವು ಏನ್ ದೊಡ್ಡ ರೈತರ ಅಲ್ಲಿ. ನಾನು ಒಬ್ಬ ಎಜುಕೇಶನ್ ಮುಗಿಸ್ಕೊಂಡೆ ಇಲ್ಲಿ ಬಂದ್ ನಿಂತವೀನಿ. ಆದ್ರೆ ಇದಕ್ಕ ನೀವು ಸಲಹೆಗಳು ನಮಗ್ ಬೇಕಾದ್ರೆ ಸಲಹೆಗಳಂತ ನಿರಂತರ ಸಿಗ್ತದೆ ಸರ್. ಈ ಇಷ್ಟು ತಿಂಗಳದಾಗ
ತಮ್ಗೆ ಸಲಹೆಗಳದಾಗ ಏನನ್ನ ತೊಂದರೆ ಅನುಭವಿಸಿದ್ರೆ ಏನು ತೊಂದ್ರೆ ಏನಾಗಿಲ್ಲ ನಾವು ಗ್ರೀನ್ ಪ್ಯಾಂಟ್ ಕಂಪನಿಯವ್ರು ಯಾರು ತಮ್ಮ ಹತ್ರ ಬಂದಿಲ್ಲ? ಫೋನ್ ಹಚ್ಚಿದಾಗ ನಮ್ಮ ಇದಕ್ಕೆ ಹೊಲಕ್ಕೆ ಬಂದು ಸಲಹೆ ಕೊಟ್ಟಿರಿ. ಆಮೇಲೆ ನಾನು ಮ್ಯಾಗ ಒಂದು 3 ಎಕರೆ ಇದು ಹಚ್ಚಿದ್ದೀನಿ ಸೋಯಾಬೀನ್. ಅದಕ್ಕೂ ಗ್ರೀನ್ ಪ್ಯಾಂಟ್ ಯೂಸ್ ಮಾಡಿನ. ಅದು ಪೂರಾ ನಂದು ಏನೂ ಅದು ಏನಾಗ್ತದೆ 5 ಚೀಲ ಆಯ್ತು ಅಂತಿದ್ರು. ಇವತ್ತಿನ ದಿನ 22 ಚೀಲ ಬೆಳೆದೈತಿ. 22 ಚೀಲ ಸೋಯಾ ಒಳ್ಳೆ ಸರ್, ಸಂತೋಷ. ರೈತರು ಸಂತೋಷ ಇದ್ರೆ ನಾವು ಸಂತೋಷ ಇದ್ದಾಗ. ಕೆಮಿಕಲ್ ಬರೇ ಸಿಂಪಡಣೆ ಮಾಡಿನ ಅದಕ್ಕೆ ಭೂಮಿ ಕೊಟ್ಟಿದ್ದಿಲ್ರಿ. ಆಲ್ರೆಡಿ ಸ್ವಲ್ಪ ದೊಡ್ಡದಾಗಿತ್ತು, ಮ್ಯಾಗಿನ ಸಿಂಪಡಣೆ ಮಾಡಿವಿ ಅದಕ್ಕೆ. ಅದನ್ನ ಸಿಂಪಡಣೆ ಮಾಡಿ. ಓಕೆ ಸರ್, ಸಂತೋಷ. ಒಣಗಿತ್ರಿ ಅದು. ತಾವು ಗ್ರೀನ್ ಪ್ಯಾಂಟ್ ಕಂಪನಿ ಉತ್ಪನ್ನಗಳನ್ನು ಬಳಸಿ ಗ್ರೀನ್ ಪ್ಯಾಂಟ್ ಕಂಪನಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.